ರಾಮಮೂರ್ತಿ ಸ್ಪೀಕರ್, ಸಿದ್ದು ಪಾಟೀಲ್, ಅಲಮಪ್ರಭು ಪಾಟೀಲ್, ಕೂತ್ಕೊಳ್ಳಿ ಮೈದಾನ ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಮಾತಾಡಿ. ಆಯ್ತು, ಅಲಮಪ್ರಭು ಪಾಟೀಲ್ ಆಯ್ತು, ಪ್ರಶ್ನೆ ಕೇಳಿ. ಅಲಮಪ್ರಭು ಪಾಟೀಲ್ ಪ್ರಶ್ನೆ ಕೇಳಿ. ಸರ್, ಪ್ರಶ್ನೋತ್ತರ ಕೇಳಿ ನೀವು. ಪ್ರಶ್ನೆ ಕೇಳೋದು, ಉತ್ತರ ಕೇಳೋದು. ಆಯ್ತು, ಆಯ್ತು, ಚರ್ಚೆ ನಮ್ಮ ಸಮಯ ಹಾಳಾಗ್ತದೆ. ಆಯ್ತು, ಈಗ ಮಾತಾಡಿ. ಈಗ ಮಾತಾಡಿ. ಈಗ ಪ್ರಶ್ನೆ ಕೇಳಿ. ಅವನೇನ್ ಕೇಳ್ತಾರೆ? ನೀವು ಪ್ರಶ್ನೆ ಕೇಳಿ, ಮಂತ್ರಿ ಉತ್ತರ ಕೊಡ್ತಾರೆ. ಸುನಿಲ್ ರಂಗನಾಥ್, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ 1134ನೇ ಪ್ರಶ್ನೆಯನ್ನ ಕೇಳಿದ್ದೇನೆ. 1134ನೇ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಿದ್ದೇನೆ. ಎಲ್ಲರ ಕಿವಿಗೆ ಮೈಕ್ ಹಾಕಿ ಉತ್ತರವನ್ನು ಒದಗಿಸಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರವನ್ನು ಒದಗಿಸಿದ್ದಾರೆ. ಒಟ್ಟು ಅಧಿಕಾರಿಗಳು 58,663 ಹೆಕ್ಟರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದಾರಂತೆ ಉತ್ತರ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ದಯಮಾಡಿ ತಾವು ಒಂದ್ಸಲ ಆ ಭಾಗಕ್ಕೆ ಸುಮಾರು 4 ವರ್ಷಗಳಿಂದ ನಡೀತೇವೆ, ಇನ್ನೂ ಪೂರ್ಣ ಆಗಿಲ್ಲ. ಆ ಭಾಗದಲ್ಲಿ ಒಂದು ಸರ್ವೆ ಮಾಡಿ ನೋಡಬೇಕು, ನನ್ನ ಒಂದು ಕಳಕಳಿ ವಿನಂತಿ. ಇನ್ನೊಂದು ಭೀಮಾ ನದಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಕೊಡ್ತೇನೆ. ತಾವು ಸದನದಲ್ಲಿ ಹೇಳಿಕೆ ಕೊಟ್ಟಿದ್ರಿ, ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ನಿಯೋಗವನ್ನು ಕಳಿಸಿ ಅವರು 95% ವಿನಿಯಂತೆ ನೀರನ್ನ ಬಿಟ್ಕೊಳ್ತಾ ಇದ್ದಾರೆ. ಚೀನಾ ನದಿಗೆ ನಮ್ಮ ಭೀಮಾ ನದಿ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಯ್ತು, ಉತ್ತರ ಕೊಡ್ಲಿ. ತಪ್ಪಿಸಬೇಕು. ಒಂದು ಸಮಿತಿಯನ್ನ ನೇಮಕ ಮಾಡಿ ಒಂದು ಸನ್ಮಾನ್ಯ ನಾನು ಕೊಟ್ಟಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರು ಭೀಮಾ ಕೊಡ್ತಾ ಇದ್ದಾರೆ. ಯೋಜನೆ ಆಲಮಪ್ರಭು ಉತ್ತರ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದವರು ಡೈವರ್ಟ್ ನೀರು ನಮ್ಮ ಭೀಮಾ ನದಿ ಬರ್ತಾ ಇಲ್ಲ. ಭೀಮಾ ನದಿಗೆ ಬರ್ತಕ್ಕಂಥದ್ದು ಕೃಷ್ಣಾ ನದಿ ನೀರು ಬರ್ತಾ ಹೊಲಸು ಗೊಬ್ಬ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ಭೀಮಾ ನದಿ ನೀರನ್ನ ಮಹಾರಾಷ್ಟ್ರದವರು ಬಚಾವತ್ತ ತೀರ್ಪಿನ ಪ್ರಕಾರ ಬಿಟ್ಟು ವಿರೋಧವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ಬಂದ್ ಮಾಡಿ ನಮಗೆ 3 TMC ನೀರು ಬಿಡಬೇಕು ಪ್ರತಿ ವರ್ಷ, ಅದನ್ನ ಬಿಡಬೇಕಂತೇಳಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಅಧ್ಯಕ್ಷ, ಏನು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಈಗಾಗಲೇ ಬೆಣ್ಣೆತೊರೆ ಯೋಜನೆ, ಗುಂಡಾತರ ನಾಲಾ ಯೋಜನೆ ಮತ್ತು ಅಮರ್ಜ ಯೋಜನೆ ಇವೆರಡೂ ಕೂಡ ಈಗಾಗಲೇ 1922ರಲ್ಲಿ ಇದಕ್ಕೆ ಸುಮಾರು 20,234 ಹೆಕ್ಟೇರ್ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಕರ್ಯವನ್ನು ಒದಗಿಸಲಾಗಿದೆ. ಗುಂಡುತರ ನಾಲೆ ಹತ್ರ 7,943 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಹರಿಸಿ ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸಲಾಗಿದೆ. ಇದು ಅಮೃತ ಯೋಜನೆ ಕೂಡ ಈಗಾಗಲೇ ನಾವು 7,400 ಹೆಕ್ಟೇರ್ ಜಮೀನಿಗೆ ಒಳಹರಿವಿನ ಕೊರತೆ ಮೀಸಲು ಈಗ ಕಾಮಗಾರಿಗಳನ್ನು 2008ರಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಈಗ ಭೀಮಾ ಈಗಾಗಲೇ ಕೂಡ ಈಗ ಏತ ನೀರಾವರಿ ಯೋಜನೆಗೆ ನಡೆದಿದೆ. ಬಟ್ ಅವರು ಒಂದು ನಿಯೋಗ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸಿ ನಾನು ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ಡಾಕ್ಟರ್ ಮಂತರ್ಗೌಡ, ನಾಲ್ಕು KH ಪುಟ್ಟಸ್ವಾಮಿ ಗೌಡ್ರು, ಬಸವರಾಜ್. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 975 ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಕೇಳಬಯಸ್ತಾ ಇದ್ದೇನೆ. ಎಲ್ಲ ಇಯರ್ಫೋನ್ ಹಾಕಿ ಕೂತ್ಕೊಂಡು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ, ಆದರೆ ಕೆಲವು ಉತ್ತರಗಳು ಅಂತ ಸಮಂಜಸವಾಗಿಲ್ಲ ಅನ್ನೋ ಒಂದು ಭಾವನೆ ನನಗಿದೆ. ಯಾಕೆಂದ್ರೆ ಈಗಾಗಲೇ ಕಿಂಡಿ ಅಣೆಕಟ್ಟಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ಕಳೆದ 23ನೇ ಇಸ್ವಿ 7ನೇ ತಿಂಗಳಲ್ಲಿ. ಅದರಲ್ಲಿ ಸನ್ಮಾನ್ಯ ಮಂತ್ರಿಗಳು ಹೇಳಿದ್ರು
ಇದಕ್ಕಾಗಲೇ 323 ಲಕ್ಷ ಹಣವನ್ನ ಬಿಡುಗಡೆ ಮಾಡೋಕ್ಕೆ ಅನುಮೋದನೆ ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ರು. ಆದರೆ ಈ ಸರಿ ಉತ್ತರ ಕೊಟ್ಟಿರೋದ್ರಲ್ಲಿ ಲಭ್ಯತೆಗೆ ಹಣಕಾಸಿನ ಲಭ್ಯತೆಯನ್ನು ನೋಡಿ ನಾವು ಹಣಕಾಸು ಒದಗಿಸ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ನಲ್ಲೇ ಹೇಳಿದರೆ ಅನುಮೋದನೆ ಕೊಟ್ಟಿದ್ದೀವಿ, ಬಿಡುಗಡೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈ ಕಿಂಡಿ ಅಣೆಕಟ್ಟಿಗೆ ಒಂದು ಇತಿಹಾಸವೇ ಇದೆ ಅಧ್ಯಕ್ಷರೇ. ಏನಂದ್ರೆ ನಮ್ಮ ಮಾನ್ಯ ದಿವಂಗತ ಆರ್ ಎಲ್ ಜಾಲಪ್ಪನವರು ಅವ್ರ ಪೀರಿಯಡ್ MP ಆಗಿದ್ದಂತ ಪೀರಿಯಡ್ನಲ್ಲಿ ಪ್ರಶ್ನೆ ಕೇಳಿದ್ದೀನಿ. ಅದ್ರ ಹಿನ್ನೆಲೆ ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ. ಅವರು ಕಷ್ಟಪಟ್ಟು ಹೋರಾಟದ ಮೂಲಕ ಕಿಂಡಿ ಅಣೆಕಟ್ಟಂತ ಧರಣಿ ಮಾಡ್ತೀರಿ, ಆ ಟೈಮ್ನಲ್ಲಿ 100% ಮಾಡ್ತೀರಿ. ಫೈನಾನ್ಸ್ ಬಿಲ್ ನೀರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲೂ ಕೂಡ ಅಲ್ಲಿಯ ಎಂಪಿಗಳು ಗಲಾಟೆ ಮಾಡಿ ಇಶ್ಯೂ ತಂದಕ್ಕೆ ಕೂಡ ಅವರೆಲ್ಲ ಸಮಾಧಾನ ಮಾಡಿ ಆ ಅಣೆಕಟ್ಟನ್ನು ಕಟ್ಟಿದಂತ ಸಂದರ್ಭ ಅದು. ಆಗ ಕಟ್ಟಿದ್ದು 3 ಉದ್ದೇಶಗಳಿಂದ. ಒಂದು ಉದ್ದೇಶ 3-4 ಕೆರೆಗೆ ನೀರು ತುಂಬಿಸಬೇಕು ಅಂತ, ಹಿಡಗೂರು, ಚನ್ನಂದೂರು ಮತ್ತು ಮರಳೂರು ಮತ್ತು ಅನೇಕ ಕೆರೆಗಳ ನೀರು ತುಂಬಬೇಕು. ಎರಡನೇದಾಗಿ ಗೌರಿಬಿದೂರು ನಗರಕ್ಕೆ ನೀರು ಸರಬರಾಜು ಆಗಬೇಕು. ಮೂರನೇದಾಗಿ 6-7 ಕಿಲೋಮೀಟರ್ಗೆ ಅಂತರ್ಜಲ ಆಶಾ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾರೆ. ಒಂದು ಅಣೆಕಟ್ಟು ತೊಟ್ಟು ಕೂಡ ಇಲ್ಲ. ಯಾಕೆಂದ್ರೆ ಅಷ್ಟು ಅಡವೈಸಿದೆ. ಆದರೆ ಆಶಾ ಕಾರ್ಯಕರ್ತರು ಕೂಡ ನೀರು ಕೆಳಗಡೆ ಆದಷ್ಟು ಬೇಗ ನೀವಾಗಲೇ ಅವರಿಗೆ 40,000 ಪುಟ್ಟಸ್ವಾಮಿ ಅವರೇ, ಏನಿದು ಪ್ರಶ್ನೆ ಕೇಳಿ ನೀವು ಭಾಷಣ ಮಾಡಿದ ಆಶಾದ ಆಯ್ತು, ಉತ್ತರ ಕೊಡ್ತಾರೆ. ಏನಿದು ಆಯ್ತು, ಪ್ರಶ್ನೆ ಕೇಳಿ ನೀವು. 323 ಕೋಟಿ ರಿಲೀಸ್ ಮಾಡ್ತೀವಿ ಅನುಮೋದನೆ ಆಯ್ತು. ಉತ್ತರ ಕೊಟ್ಟಿರೋದ್ರಲ್ಲಿ ಮತ್ತೆ ಉತ್ತರ ಕೊಡ್ಲಿ. ಮಂತ್ರಿ 2 ವರ್ಷದ ಭರವಸೆ ಕೊಟ್ಟರು, 2 ವರ್ಷ ಬಿಡುಗಡೆ ಅಂತ ಹೇಳಿದ್ರು ಮಂತ್ರಿ ಅವರೇ. ದಯಮಾಡಿ ಅದು ನನಗೆ ಅನುಮತಿ. ಅಧ್ಯಕ್ಷರೇ, ಈಗ ಅವರು ಕೇಳಿರ್ತಕ್ಕಂಥದ್ದು ನಮ್ಮ ಗೌರವ ಬಿಸಿನೆಸ್ ಕಾಲೇಜಿನಲ್ಲಿ 70 ಕೇಳಿದಾವೆ. ಅದರ 3 ಜನರಿಗೆ ಬೇಡ, ಕುಡಿಯೋ ನೀರು ಬೇಡ, ಲಕ್ಷ ರೂಪಾಯಿ ಮಜಾ ಮಾಡಕ್ಕೆ 40,000 50,000 ಎಲ್ಲಾ ಕೆರೆಗಳಲ್ಲಿ ಸ್ವಾಭಾವಿಕ ಬರ್ತಕ್ಕಂಥದ್ದು. ಅದನ್ನ ಇವ್ರಿಗೆಲ್ಲ ಮಜಾ ಮಾಡಕ್ಕೆ ಫಿಕ್ಸ್ ಮಾಡಿ. ಮತ್ತೊಂದು ಅತಿ ಮುಖ್ಯವಾಗಿ ಅವರು ಕೇಳಿರ್ತಕ್ಕಂಥದ್ದು ಚಿಂತಾಮಣಿ ರಿವರ್ ಮೇಲೆ 2006-2007ರಲ್ಲಿ 971 ಲಕ್ಷ ರೂಪಾಯಿಗಳಿಂದ ಒಂದು ಕಿಂಡಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ರಿಪೇರ್ ಮಾಡಬೇಕಾದ್ರೆ ಈಗಾಗಲೇ ಅದಕ್ಕೆ 52 ಗೇಟ್ ಇದೆ. ವಾಟರ್ ಸ್ಟೋರೇಜ್ 238 MCF ಇದೆ. 128 ಏಕರ್ಸ್ಗೆ ಇವತ್ತು ಅದು ಅಚ್ಚುಕಟ್ಟಿದೆ. ಅದನ್ನು ರಿಪೇರ್ ಮಾಡಬೇಕಾದ್ರೆ ಬಹಳ ಸಾಧ್ಯ. ನಾವು ಅದನ್ನೆಲ್ಲ ರಿಪೋರ್ಟ್ ಕಳಿಸಿದ್ವಿ. ಅನುದಾನ ಲಭ್ಯತೆ ಆಧಾರ ಮೇಲೆ ಅದು ಮಾಡಿಕೊಡ್ತೀವಿ. ಆಮೇಲೆ LLC ಸ್ಕೀಮ್ಸ್ ಲೆವೆಲ್ 21-22ನಲ್ಲಿ ಅತಿ ಮಳೆ ಬಂದು ಡ್ಯಾಮೇಜ್ ಆದ್ರೆ ನಮ್ಮ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ ಒಂದು ಭಾರಿ ಟೂರ್ ಫಿಕ್ಸ್ ಮಾಡಿ ಇವರಿಗೆಲ್ಲ ಗ್ಯಾರಂಟಿ ಸಮಿತಿಗೆ ಅಲ್ಲ. ಯಾವ್ಯಾವ ದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ದೇಶದಲ್ಲಿ ಏನೇನು ಉದ್ಧಾರ ಮಾಡಿದ್ದಾರೆ, ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ಈ ನಗರಸಭೆಯವರು ತಾವು ಹೇಳಿದ್ರೆ ನಮ್ಗೆ ಯಾವುದೇ ಅದ್ರ ಬಗ್ಗೆ ಹೋಗಿ ಎಲ್ಲ ನ್ಯೂಸ್ ಹೋಗಿ ನಗರಸಭೆಯಿಂದ ಚಂದ ಮಾಡಿದ್ದೀವಿ. DK ಎಲ್ಲ ಕೊಡಿ ಅವ್ರಿಗೆ. ಕಳೆದ 2 ವರ್ಷಗಳಲ್ಲಿ ಅನುಮೋದನೆ ಆಗಿದೆ. ಅಮೌಂಟ್ ರಿಲೀಸ್ ಹೇಳಿದ್ರಲ್ಲ, ಇನ್ನೂ ರಿಲೀಸ್ ಆಗಲ್ಲ. 2 ವರ್ಷ ಆಯ್ತು. ಅದನ್ನ ಅನುದಾನಲ್ಲೇ ಲಭ್ಯತೆ ನೋಡಿ ರಿಲೀಸ್ ಮಾಡ್ತಂತ ಹೇಳಿದ್ದಾರೆ ಸರ್. ಆಗಲೇ ಅನುಮೋದನೆ ಆಗಿದೆ ಅಂತ ಅಮೌಂಟ್ ಅನುಮೋದನೆ ಆಗಿರೋದು ರಿಲೀಸ್ ಮಾಡ್ಬೇಕಷ್ಟೇ. ಆಯ್ತು, ಮಂತ್ರಿ ಕರೆದು ಮಾತ್ರ ಸರಿಪಡಿಸೋದು ಕಿಂಡಿ ಬಗ್ಗೆ ಮಾಡಿಕೊಡ್ತೀವಿ. ವಿಶ್ವನಾಥ್ ಸರ್, ವಿಶ್ವನಾಥ್ ಸರ್, ಬಸವನಗೌಡ ತುಳುವಿಹಾಲ್, ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಗುತ್ತಿನ ಸಂಖ್ಯೆ 519 ಮಾನ್ಯ ಗೃಹ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರಗಳನ್ನು ಒದಗಿಸಲಾಗಿದೆ ಸರ್. ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮದು ಮಸ್ಕಿ ತಾಲೂಕಾ
ಹೊಸದಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಈ ಒಂದು ಕಚೇರಿಗಳು ಎಲ್ಲವೂ ವಾಸಿಸ್ತಕ್ಕಂಥ ರೀತಿಯಲ್ಲಿಲ್ಲ. ಎಲ್ಲ ಬಹಳಷ್ಟು ವರ್ಷಗಳಿಂದ ಪಂಚಾಯತ್ ಮಟ್ಟದಲ್ಲಿರ್ತಕ್ಕಂಥ ಈ ಒಂದು ಕ್ವಾರ್ಟರ್ಸ್ಗಳು ಈಗಾಗಲೇ ಹಳೆಯದಾಗಿ ಪೊಲೀಸ್ ಇಲಾಖೆಯವರು ಯಾರು ಕೂಡ ವಾಸ ಮಾಡ್ತಾ ಇಲ್ಲ. ಇವತ್ತು ತಾಲೂಕು ಮಟ್ಟದಲ್ಲಿ ಇರ್ತಾ ಇಲ್ಲ. ಇವತ್ತು ತಮ್ಮ ಊರುಗಳ ಬೇರೆ ಬೇರೆ ಕಡೆಯಿಂದ ಇವತ್ತು ಸಿಂಧನೂರಿನಲ್ಲಿ ಬೇರೆ ಕಡೆ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಕ್ವಾರ್ಟರ್ಸ್ಗಳನ್ನ ಸುಲಭವಾಗಿ ಮಾಡಿಕೊಡುವ ಸಭಾಧ್ಯಕ್ಷರ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಹುಳಿಯಾಳ್ ಪಟ್ಟಣದಲ್ಲಿ ಮತ್ತು ಮಸ್ಕಿ ನಗರದಲ್ಲಿ ಅವರು ಗೃಹಗಳನ್ನ ವಸತಿಗೃಹಗಳನ್ನ ನಿರ್ಮಾಣ ಹೇಳಿದ್ದಾರೆ. ಹುಳಿಯಾಳ್ನಲ್ಲಿ ಮಂಜೂರಾತಿ ಪೊಲೀಸ್ ಅಧಿಕಾರಿಗಳು ಇರ್ತಕ್ಕಂಥದ್ದು ಸುಮಾರು 5 ಅಧಿಕಾರಿಗಳು, ಸಿಬ್ಬಂದಿ 27. ಈಗಾಗಲೇ ವಸತಿ ಲಭ್ಯ ಇರ್ತಕ್ಕಂಥದ್ದು 30 ಸಿಬ್ಬಂದಿ ಈಗಾಗಲೇ ಲಭ್ಯ ಇದೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ತುರುವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿ 12 ವಸತಿ ಗೃಹಗಳು, ಮಸ್ಕಿನಲ್ಲಿ 14 ಗೃಹಗಳು ಶಿಥಿಲಾವಸ್ಥೆಯಲ್ಲಿದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವೇಳೆ ಅದನ್ನು ರಿಪೇರಿ ಮಾಡಬೇಕಾದ್ರೆ ರಿಪೇರಿ ಮಾಡ್ತೇವೆ, ಇಲ್ಲದೇ ಇದ್ರೆ ಹೊಸದಾಗಿ ಕಟ್ಟಿಸ್ತೇವೆ ಅಂತೇಳಿ ಮಾನ್ಯ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಅಭಯ್ ಪಟೇಲ್, ಬಸನಗೌಡ ದದ್ದಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆಯನ್ನ 1080 ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರನ್ನ ಕೇಳಬಯಸ್ತಾ ಇದ್ದೇನೆ. ಅಧ್ಯಕ್ಷ, ಉತ್ತರವನ್ನ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಈಗಾಗಲೇ ನಮಗೆ ತುಂಗಾಭದ್ರಾ ಎಡದಂಡೆ ನಾಲಿಯಿಂದ ಮನೆ ಭಾಗಕ್ಕೆ ಸಮರ್ಪಕವಾಗಿ ನೀರನ್ನ ತಲುಪೋದಿಲ್ಲ ಅಂತೇಳಿ ಈಗಾಗಲೇ ನಾವು ಸಚಿವರನ್ನ ಮತ್ತು ಕೇಳಿದ್ದೀವಿ. ಹಾಗಾಗಿ ಅದು ಏನು ಮೇಲ್ಭಾಗದಲ್ಲಿ ನಡೆಯುವಂತಹ ಪಂಪ್ಸೆಟ್ಗಳ ಅಕ್ರಮದಿಂದ ನಮಗೆ ನೀರನ್ನು ತಲುಪ್ತಾ ಇಲ್ಲ. ಮತ್ತು ಅದರ ಜೊತೆಗೆ ಆಲ್ಟರ್ನೇಟ್ ಆಗಿ ಈಗೇನು ನವಿಲಿ ಸಮಾನಾಂತರ ಜಲಾಶಯವನ್ನ ನಿರ್ಮಾಣ ಮಾಡಿದರೆ ನಮಗೆ ಕೆಳಭಾಗದ ಮಾನ್ವಿ ತಾಲೂಕು ಮತ್ತು ರಾಯಚೂರು ತಾಲೂಕಿಗೆ ನೀರು ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಕೇಳ್ತಾ ಇದ್ವಿ. ಅದು ಕೂಡ ಬಹಳಷ್ಟು ಟೆಕ್ನಿಕಲ್ ಇಶ್ಯೂಲಿಂದ ಇದು ಆಗ್ತಾ ಇಲ್ಲ. ಹಾಗಾಗಿ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಾನು ಕೇಳೋದಿಷ್ಟೇ, ಯಾಕಂದ್ರೆ ಆಲ್ಟರ್ನೇಟ್ ಆಗಿ 2 ಲಿಫ್ಟ್ ಇರಿಗೇಷನ್ಗಳನ್ನ ಮಾನ್ವಿ ತಾಲೂಕು ಮತ್ತು ರಾಯಚೂರು ತಾಲೂಕಿಗೆ ಆ ಕೃಷ್ಣಾ ನದಿಯಿಂದ ಒದಗಿಸಿಕೊಟ್ರೆ ಖಂಡಿತವಾಗಿ 2 ತಾಲೂಕಿಗೆ ನೀರಾವರಿಯನ್ನು ಒದಗಿಸೋದಕ್ಕೆ ಮತ್ತು ಕೇವಲ 3,000 ಕೋಟಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ನವಿಲಿ ಜಲಸಾಯ ಸುಮಾರು 16 ಕೋಟಿ ರೂಪಾಯಿಗಳನ್ನ ಆಗ್ತದೆ. ಹಾಗಾಗಿ 2 ಲಿಫ್ಟ್ ಇರಿಗೇಷನ್ಗಳನ್ನ ಕಾರ್ಯವಾಗಿ ನಿರ್ಮಾಣ ಮಾಡೋದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಾನು ಕೇಳ್ತಾ ಇದ್ದೀನಿ. ಅಧ್ಯಕ್ಷರೇ, ಏನು ನಮ್ಮ ಗದ್ದಲಗೌಡರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಇದು ರಾಜ್ಯಕ್ಕೆ ಬಹಳ ಪ್ರಮುಖವಾದಂತಹ ವಿಚಾರ. 27 ಟಿಎಂಸಿ ನೀರು ಈಗಾಗಲೇ ಅದ್ರ ಬಗ್ಗೆ ನೀರು ವೇಸ್ಟ್ ಆಗ್ತದೆ ಅಂತೇಳಿ ನಮ್ಮ ಸರ್ಕಾರ ಗಮನಕ್ಕೆ ಬಂದಿದೆ. ನಾವು ನವಲಿನ ವಾರಣ ಅಂತೇಳಿ ಒಂದು ಯೋಜನೆ ಕೂಡ ನಾವು ತಯಾರು ಮಾಡಿದ್ದೇವೆ. ಅದೇ ಮಧ್ಯದಲ್ಲಿ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ಒಂದು ತಯಾರಾಗಿದೆ. ಆದರೆ ಇದು ನಮ್ಮ ಡ್ಯಾಮಿನ ಸಮಿತಿ ಇದೆ, ತುಂಗಭದ್ರಾ ಮಂಡಿ ಇದೆ. ಆ ಮಂಡಿ ಮುಂದೆ 22/11/2025 ಚರ್ಚೆ ಮಾಡಿದ್ದೇವೆ. ಈಗ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಾನೀಗಾಗಲೇ ತೆಲಂಗಾಣ ನೀರಾವರಿ ಮಂತ್ರಿ ಜೊತೆಲಿ ಮತ್ತು ಆಂಧ್ರ ಮುಖ್ಯಮಂತ್ರಿಗಳ ಜೊತೆಲಿ ಟೆಲಿಫೋನ್ ಮುಖಾಂತರ ಸಂಪರ್ಕ ಮಾಡಿ ಒಂದು ಲೆಟರ್ ಕೂಡ ನಾನು ಬರೆದಿದ್ದೇನೆ. ಅವರು ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವ್ರು ಟೈಮ್ ಕೊಟ್ಟ ತಕ್ಷಣ ನಾವು ಹೋಗಿ ಆಂಧ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೋರ್ಡಲ್ಲಿ ಏನು ಅನುಕೂಲ ಆಗಬೇಕು, ಇದು ಬಹಳ ವಿಶೇಷವಾದಂತಹ ಒಂದು 24ರಿಂದ 27 ಟಿಎಂಸಿ ನೀರು ರೈತರಿಗೆ ಅನುಕೂಲ ಆಗುವಂತಹ ಒಂದು ಯೋಜನೆ. ಸರ್ಕಾರ ಒಂದು ಬದ್ಧತೆ ಇದೆ. ನಾವು ಅವ್ರ ಟೈಮ್ ಕೊಟ್ಟ ತಕ್ಷಣ ಅವ್ರ ಸರ್ಕಾರ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ನಾವು ಅನುಷ್ಠಾನ ತೆಗೆದುಕೊಳ್ಳಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ.